ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಉಪ್ಸಾರು ಮಾಡೋಣ. ನಮ್ಮ ಹಳ್ಳಿಗಳಲ್ಲಿ ಉಪ್ಸಾರು ಅಂದರೆ ಎಲ್ರಿಗೂ ತುಂಬ ಇಷ್ಟ. ರಾಗಿ ಮುದ್ದೆಗಿರಲಿ, ಅನ್ನಕ್ಕಿರಲಿ, ದೋಸೆ ಜೊತೆ ಉಪ್ಸಾರು ಖಾರ ಹಾಕ್ಕೊಂಡು ತಿನ್ನೋದಾಗಲಿ, ರೊಟ್ಟಿ ಜೊತೆ ತಿನ್ನೋದಾಗಲಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇವತ್ತು ಉಪ್ಸಾರು ಹೇಗೆ ಮಾಡೋದಂತ. ಉಪ್ಸಾರು ಖಾರ ನೋಡಿ, ನನಗಂತೂ ಬಾಯಲ್ಲಿ ನೀರು ಬರ್ತಿದೆ. ಆ ಬಿಸಿ ಬಿಸಿ ಅನ್ನಕ್ಕೆ ಉಪ್ಸಾರು ಖಾರ ತುಪ್ಪ ಹಾಕ್ಕೊಂಡು ತಿಂತಿದ್ರಂತೂ ಸೂಪರಾಗಿರುತ್ತೆ. ನಾನು ಇಷ್ಟಪಡ್ತೀನಿ, ನಮ್ಮ ಮನೇಲಿ ನಮ್ಮ ಮಕ್ಕಳು ಈ ಥರ ತಿನ್ನೋಕ್ಕೆ ಇಷ್ಟಪಡ್ತಾರೆ. ನೀವೆಷ್ಟು ಜನ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ ನೋಡೋಣ. ಅದರಲ್ಲೂ ಅಮ್ಮ ಮಾಡಿದ್ದು, ಅಜ್ಜಿ ಮಾಡಿದ್ದು ಉಪ್ಸಾರು ಅಂದರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ತಿನ್ನಿ, ಜ್ವರ ಇದ್ರೂ ಬೇಗ ಹೋಗ್ಬಿಡುತ್ತೆ. ಉಪ್ಸಾರು ಖಾರಕ್ಕೀಗ ಬೆಳ್ಳುಳ್ಳಿ, ಹುಣಸೆಹಣ್ಣು, ಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಈಗ ಹಾಗೆ ಒಂದು ಸ್ವಲ್ಪ ಉಪ್ಪು, ಎಷ್ಟು ಬೇಕು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ಈಗ ಉಪ್ಸಾರು ಖಾರ ಮಾಡೋದು ಹೇಗೆ ನೋಡೋಣ ಬನ್ನಿ. ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣ್ಸಿನ್ಕಾಯಿನ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಬಾರ್ದು, ಸೀದೋಗ್ಬಿಡುತ್ತೆ, ಆವಾಗ ಖಾರನೇ ಹಾಳಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಒಣಮೆಣ್ಸಿನ್ಕಾಯಿ ಒಂದೇ ಫ್ರೈ ಮಾಡಬೇಕಾದ್ರೆ ಫ್ರೈ ಆಗಿದೆ. ಈಗ ತಣ್ಣಗಾದ್ಮೇಲೆ ಮಿಕ್ಕಿ ಸಾಮಾನು ಜೊತೆ ಸೇರಿಸಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಬಿಡಿ. ಉಪ್ಸಾರು ಖಾರ ರೆಡಿ ಇದೆ. ನಾನಂತೂ ಉಪ್ಸಾರು ಖಾರ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 10-15 ದಿನವರೆಗೂ ಯೂಸ್ ಮಾಡ್ತೀನಿ. ಇವತ್ತು ಹುಳ್ಳಿಕಾಳು ಉಪ್ಸಾರು ಮಾಡೋಣ. ಹಸಿ ಕಾಳಿದ್ದರೆ ಆ ಟೈಮಲ್ಲಿ ಯಾವ ಕಾಳು ಸಿಗುತ್ತೆ ನೋಡ್ಕೊಂಡು ಹಸಿ ಕಾಳಲ್ಲಿ ಸೊಪ್ಪು ಹಾಕಿ ಮಾಡಿ ಚೆನ್ನಾಗಿರುತ್ತೆ. ಇವತ್ತು ಹುಳ್ಳಿಕಾಳಿತ್ತು, ಅದಕ್ಕೆ ಹುಳ್ಳಿಕಾಳು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬೆಂದಿದೆ ಇವಾಗ, ಸಾಕು, ಒಂದು 3 ಕೂಗು ಹಾಕಿದ್ರೂ ಸಾಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಒಣಗೊನೆ ಸೊಪ್ಪು ಸಿಕ್ಕಿತ್ತು, ಹಳ್ಳಿಯಿಂದ ತರಿಸಿದ್ರು ನಮ್ಮಮ್ಮ, ನನಗೆ ಕೊಟ್ಟು ಕಳಿಸಿದ್ರು. ಒಣಗೊನೆ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಈಗ ಅದನ್ನು ಸ್ವಲ್ಪ ಸಪ್ರೇಟಾಗಿ ಸ್ವಲ್ಪ ನೀರು ಉಪ್ಪು ಹಾಕಿ ಬೇಯಿಸ್ಕೊತೀನಿ. ಹುಳ್ಳಿಕಾಳು ಜೊತೆ ಹಾಕಿದ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಒಣಗೊನೆ ಸೊಪ್ಪು, ಅದಕ್ಕೆ ನಾನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಕಾಳು ಸೊಪ್ಪು ಬೇಯೋವಾಗಲೇ ಎಷ್ಟು ನೀರು ಬೇಕೋ ಅಷ್ಟು ಮೊದಲೇ ಹಾಕ್ಕೊಳ್ಳಿ. ಉಪ್ಸಾರು ಎಷ್ಟು ಬೇಕಷ್ಟು. ಬೆಂದಾದಮೇಲೆ ಬೆಂದಿರೋ ನೀರಿಗೆ ಎಕ್ಸ್ಟ್ರಾ ನೀರು ಸೇರಿಸಂಗಿರಲ್ಲ, ಟೇಸ್ಟ್ ಹಾಳಾಗುತ್ತೆ. ನೆಕ್ಸ್ಟ್ ಇನ್ನು ಬೆಂದಿರೋ ನೀರಿಗೆ ಅಲ್ಲಿ ಉಪ್ಸಾರು ಖಾರ ಮಾಡಿದ್ವಲ್ಲ ಆ ಖಾರನ ಹಾಕ್ಕೊಂಡು ಎಷ್ಟು ಬೇಕು ಖಾರ ನೋಡ್ಕೊಂಡು ಹಾಕಿ ಕಲಿಸ್ಬಿಟ್ಟು ಸ್ವಲ್ಪ ಹುಣಸೆ ರಸ ಇಲ್ಲಾಂದರೆ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಸಾರು ಖಾರ ರೆಡಿ ಆಗುತ್ತೆ. ಉಪ್ಸಾರು ಕೂಡ ರೆಡಿ. ಈಗ ಪಲ್ಯ ಮಾಡಬೇಕು. ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೆಂದಿರೋ ಹುಳ್ಳಿಕಾಳು ಸೊಪ್ಪು ಹಾಕಿ ಮಿಕ್ಸ್ ಮಾಡಿ, ಬೇಕಿದ್ದರೆ ಕಾಯಿ ತುರಿ ಹಾಕ್ಕೋಬೋದು, ನಾನಿವತ್ತು ಹಾಕಿಲ್ಲ. ಇವಾಗ ಉಪ್ಸಾರು ಒಂದು ಪಲ್ಯ ರೆಡಿ ಆಯಿತು. ಹಸಿ ಕಾಳು ಜೊತೆ ಸೂಪರಾಗಿರುತ್ತೆ. ಉಪ್ಸಾರು ರೆಡಿ, ಪಲ್ಯನೂ ರೆಡಿ, ಉಪ್ಸಾರು ಖಾರನೂ ರೆಡಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮಂಡ್ಯ ಶೈಲಿಯಲ್ಲಿ ಉಪ್ಸಾರು ಖಾರ ಮಾಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ನಿ.